ಹೆಲ್ಪ್ ಮಾಡ್ತಿಲ್ಲ ಅಂದ್ರೆ ಏನಕ್ಕೆ ನಾನು ಇನ್ನೂ ಈ ಚಟಕ್ಕೆ ದಾಸ ಆಗಿದ್ದೇನೆ ನಾನು? ಇದರಿಂದ ನನಗೇನು ಲೈಫ್ ಇಂಪ್ರೂವ್ ಆಗ್ತಿದೆಯಾ? ಅಲ್ಲ, ಇದನ್ನು ನಾನೇನು ಬಿಟ್ಬಿಟ್ಟಿದ ತಕ್ಷಣ ನಾನು ಸತ್ತೋಗ್ಬಿಡ್ತೀನ ನಾನು? ಲೈಫಲ್ಲಿ ಆ ಸೀರಿಯಸ್ನೆಸ್ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮತ್ತೆ ಚಟರಾಗಿ ಅಲ್ಲೇ ಕೂತ್ಕೊಂಡಿರ್ತೀರ ಹೊರತು ನೀವು ಲೈಫಲ್ಲಿ ಮುಂದೆನೇ ಹೋಗಲ್ಲ. 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು, 4ನೇ ದಿವಸಕ್ಕೆ ಎಷ್ಟೇ ಮಾಡಿದ್ರೂ ನಮಗೆ ಅರ್ಜು ತಡಿಯೋಕ್ಕಾಗ್ತಿಲ್ಲ. ಇಲ್ಲ ಗುರು, ಅಂಥ ವಿಡಿಯೋಗಳ್ನ ನಾನು ನೋಡಲೇಬೇಕು ಅಂತ ಎಷ್ಟು ಮಾಡಿದ್ರು ತಡಿಯೋಕ್ಕೆ ಆಗ್ತಿಲ್ಲ ಅದನ್ನು. ಆಚೆ ಕಡೆ ಹೋದೆ, ಇಲ್ಲಿ ಬಂದು ಕೂತ್ಕೊಂಡೆ, ಮತ್ತು ರೂಮ್ನ ಚೇಂಜ್ ಮಾಡಿದೆ, ಮತ್ತೊಂದು ಮಾಡಿದೆ, ಮಗದೊಂದು ಮಾಡಿದೆ, ಏನೇ ಮಾಡಿದ್ರು ಚೇಂಜ್ ಆಗ್ತಿಲ್ಲ. ಏನಕ್ಕೆ ನಾನು 4 ದಿವಸ 5 ದಿವಸ ಆಗ್ತಾನೆ ನಾನು ಚಾಲೆಂಜಲ್ಲಿ ಸೋತೋಗ್ಬಿಡ್ತೀನಿ. ಏನಕ್ಕೆ ಮತ್ತೆ ವಿಡಿಯೋನ ನೋಡಿ ಅಂಥ ಕೆಲಸ ಮಾಡ್ತೀನಿ ಅಂತ ನಿಮ್ಗೇನಾದರೂ ನಿಮಗೆ ನೀವು ಕ್ವಶನ್ ಹಾಕ್ಕೊಂಡಿದ್ದೀರಾ? ಆ ವಿಡಿಯೋಲಿ ಸೋತಾಗ ನಿಮಗೆ ನೀವು ಎಷ್ಟು ಗಿಲ್ಟು ಫೀಲ್ ಮಾಡ್ಕೊತೀರ? ಎಂಥ ಕೆಲಸ ಮಾಡಿಬಿಟ್ಟೆ ಗುರು ನಾನು. ಮುಚ್ಕೊಂಡಿರ್ದಿರಾ ಅಟ್ಲೀಸ್ಟ್ ಆ ಚಾಲೆಂಜ್ನ ಅಟ್ಲೀಸ್ಟ್ ಒಂದು 21 ದಿವಸ ನಾನು ಫಾಲೋ ಮಾಡಿಬಿಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ನನ್ನ ಲೈಫು. ಇನ್ನೂ ನನ್ನ ಬಾಡೀಲಿ ಎಷ್ಟು ಸ್ಟ್ರೆಂತ್ ಬಂದಿರೋದು, ನನ್ನ ಮೈಂಡ್ ಎಷ್ಟು ಸ್ಟ್ರಾಂಗ್ ಆಗಿರೋದು. ಇವತ್ತು ಆಗೋಗ್ಬಿಟ್ಟಿದೆಯಲ್ಲ, ಇವಾಗ ಏನು ಮಾಡೋದು, ಮತ್ತೆ ನಾಳೆಯಿಂದ ಅದನ್ನೇ ನಾನು ರೂಢಿ ಮಾಡ್ಕೊಬಿಡ್ತೀನಿ ಅಂತ ಭಯದಲ್ಲಿ ಮತ್ತೆ ನೀವು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀರ. ನಿಜಾನೋ ಇಲ್ವೋ? ಅದು ನಿಜ ಅಂತ ನನಗೆ 100% ಗೊತ್ತು. ಕೆಲವ್ರು ಅದನ್ನು ಒಪ್ಕೊಳ್ಳಲ್ಲ, ಕೆಲವ್ರಿಗೆ ಅದು ನಿಜ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ ನನಗೆ. ಇದು ಹಾರ್ಡ್ ಟ್ರೂತ್ ಇದು. ಕೆಲವರು 21 ದಿವಸ ಇನ್ನೇನು ಕಂಪ್ಲೀಟ್ ಮಾಡಬೇಕು, ಈ ಚಾಲೆಂಜ್ ನಾನು ಗೆಲ್ತೀನಿ ಅಂತಿರೋರು ಸಡನ್ನಾಗಿ ಸೋತೋಗ್ಬಿಡ್ತಾರೆ, ಅಲ್ಲೇ ಗಿವ್ ಅಪ್ ಮಾಡಿಬಿಡ್ತಾರೆ. ಯಾಕೆ ಗಿವ್ ಅಪ್ ಮಾಡ್ತಿದ್ದೀರಾ? ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮೈಂಡು ನಿಮ್ಮನ್ನು ಕಂಟ್ರೋಲ್ ಮಾಡಿಕೊಂಡು ಹಿಂಡು ಇಪ್ಪೆಕಾಯಿ ಮಾಡ್ತಿದೆ. ನಿಮ್ಮ ಮೈಂಡ್ ಕೈಯಲ್ಲಿ ನೀವು ಕಂಟ್ರೋಲ್ ಕೊಟ್ಬಿಟ್ಟು ಅಂಥ ವೀಡಿಯೋಗಳಿಗೆ ದಾಸರಾಗಿ ಕೂತ್ಕೊಂಡಿದ್ದೀರಾ. ಎಷ್ಟು ಅಡಿಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ರೂಮ್ ಬಿಟ್ಟು ಆಚೆ ಕಡೆ ಬರೋಕ್ಕಾಗ್ತಿಲ್ಲ ನಿಮಗೆ. ಯಾವುದೇ ಕೆಲಸದ ಮೇಲೂ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಒಬ್ರ ಹತ್ರ ಕತ್ತೆತ್ತು ತಲೆ ಕೊಟ್ಟು ಮಾತಾಡೋಕ್ಕಾಗ್ತಿಲ್ಲ ನಿಮಗೆ. ಅಷ್ಟು ಅಡಿಕ್ಟ್ ಆಗಿ ಕೂತಿದ್ದೀರಾ ನೀವು. ಅಷ್ಟೊಂದು ಅಡಿಕ್ಟ್ ಆದರೆ ಲೈಫಲ್ಲಿ ಗುರು ಏನಂತಾರೆ, ಸಕ್ಸಸ್ ಅನ್ನೋದು ಎಷ್ಟು ದೂರ ಹಿಂದೆ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ, ನಮ್ಮ ಲೈಫಲ್ಲಿ ಏನೋ ಆಗಬೇಕು ಅಂತ ನಾವು ಕನಸು ಕಟ್ಟಿರ್ತೀವಿ, ನಮ್ಮ ಲೈಫಲ್ಲಿ ಇನ್ನೇನೋ ಮಾಡಬೇಕು ಅಂತ ಕನಸು ಕಟ್ಟಿರ್ತೀವಿ. ನಮ್ಮನ್ನೇ ನಂಬ್ಕೊಂಡು ಎಷ್ಟೊಂದು ಜನ ಇರ್ತಾರೆ. ಇದು ಚಿಕ್ಕದಿದ್ದು ಅಡಿಕ್ಷನ್ನು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಎಮ್ಮರದ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಯಾರು ಹೊಣೆಗಾರಿಕೆ? ನಾವೇ ತಾನೇ. ಯಾವಾಗ ನಾವು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು ನಮಗೆ ನಾವು? ಇಂಥ ದರಿದ್ರ ವಿಡಿಯೋಗಳನ್ನ ನೋಡಲ್ಲ ನಾನು, ನನ್ನ ಲೈಫ್ ಹಾಳಾಗ್ತಿದೆ, ಇದರಿಂದ ನನಗೇನು ಸಿಗ್ತಾ ಇದೆ? ಬರೀ 1-2 ನಿಮಿಷದ್ದು ಮಜಕ್ಕೋಸ್ಕರ ನನ್ನ ಲೈಫ್ ನಾನು ಎಂತ ಕಾಳು ಮಾಡ್ಕೊತಾ ಇದ್ದೀನಿ. ಅದನ್ನ ನೋಡಿ ಬೇಡಬಾದ ಕೆಲಸ ಎಲ್ಲ ಮಾಡಿಕೊಂಡು ನನ್ನ ದೇಹನ ಎಂತಕ್ಕೆ ವೀಕ್ ಮಾಡ್ಕೊತಾ ಇದ್ದೀನಿ. ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿ ಎಷ್ಟು ವೀಕ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಬಾಡಿ ನಿಮ್ಗೆ ಗೊತ್ತಾಗಲ್ಲ. ಅದು ಬೇರೆಯವ್ರಿಗೆ ಹೋಗಿ ತೋರಿಸೋಗಿ ಯಾರಿಗಾದ್ರೂ ಒಬ್ಬ ಸ್ಟ್ರಾಂಗ್ ಆಗಿರೋ ಪರ್ಸನ್ ಹತ್ರ ಹೋಗಿ ಮುಂದೆ ಹೋಗಿ ನಿಂತ್ಕೊಂಡು ನೋಡಿ, ಅವಾಗ ಹೋಗಿ ಕಂಪೇರ್ ಮಾಡಿ. ಇಲ್ಲಿ ಡಾರ್ಕ್ ಸರ್ಕಲ್ ಸ್ಟಾರ್ಟ್ ಆಗಿರುತ್ತೆ, ನಿಮಗೆ ತಲೆಯಲ್ಲಿ ಕೂದಲು ಉದುರಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಬಾಡಿ ಸಣ್ಣ ಆಗ್ತಾ ಇರುತ್ತೆ, ಬಾಡಿ ಸ್ಟ್ರೆಂತ್ ಇರಲ್ಲ. ಒಂದು 10-20 kg ಎತ್ತೋದಕ್ಕೂ ಒದ್ದಾಡ್ಕೊಂಡು ಕೂತ್ಕೊಂಡಿರ್ತೀರ. ಏನು ಕೆಲಸ ಮಾಡೋದಕ್ಕೂ ಉತ್ಸಾಹ ಇರಲ್ಲ, ಏನು ಕೆಲಸ ಮಾಡೋದಕ್ಕೂ ಎನರ್ಜಿ ಅನ್ನೋದು ಸತ್ತೇ ಹೋಗ್ಬಿಟ್ಟಿರುತ್ತೆ. ಅದೇನು ತಿಕ್ಕ? ಅದಕ್ಕೆಲ್ಲ ಮೇನ್ ಕಾರಣ ಏನು? ಇದೇ ಮೇಯ್ನ್ ರೀಸನ್ನೇ ಇದು. ಬೇಡಬಾರ್ದು ವಿಡಿಯೋಗಳನ್ನ ನೋಡೋದು, ಬೇಡಬಾರ್ದು ಕೆಲಸಗಳನ್ನ ಮಾಡ್ಕೊಳ್ಳೋದು, ನಿಮ್ಮ ದೇಹನ ಕ್ಷೀಣಿಸ್ಕೊಳ್ಳೋದು. ಸಣ್ಣ ಹುಡುಗರು ಈ ರೀತಿ ರೂಢಿಗಳು ಮಾಡಿಕೊಂಡ್ರೆ ಯಾವಾಗ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಕಾಣೋದು? ಈಗಲೇ ಅದನ್ನು ನೀವು ನಿಮ್ಮ ಲೈಫಲ್ಲಿ ಕಿತ್ತು ಬಿಸಾಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫಿಗೆ ದೊಡ್ಡ ಕಂಟಕವಾಗಿ ನಿಂತ್ಕೊಳ್ಳುತ್ತೆ ಮುಂದೆ. ಇದನ್ನು ಇಲ್ಲೇ ಬರೆದಿಟ್ಕೊಬಿಡಿಬೇಕಾದ್ರೆ. ಎಷ್ಟೊಂದು ಜನ ಅವ್ರ ಲೈಫ್ನ ಹಾಳು ಮಾಡ್ಕೊಂಡಿರೋದು ನನ್ನ ಕಣ್ಣಾರೆ ನೋಡಿದ್ದೇನೆ. ಈಗಲೂ 32, 33, 35 ಆದ್ರೂ ಆ ಚಟಕ್ಕೆ ಬಿದ್ದು ಅವರು ದಾಸರಾಗಿ ತಮ್ಮ ಲೈಫಲ್ಲಿ ಏನೂ ಮಾಡಿದಿರಾ ನೋಡೋದಕ್ಕೆ 60 ವರ್ಷ 50 ವರ್ಷದ ಮುದ್ಕ ಕಣ್ಣಂಗೆ ಕಾಣಿಸ್ತಾರೆ. ಇನ್ನು 30-31 ವರ್ಷದ ಹುಡುಗರುಗಳು, ಇನ್ನು 20-22 ವರ್ಷದ ಹುಡುಗರುಗಳು ಆಗಲೇ 40 ವರ್ಷದ ಅಂಕ ಏನಂತಾರೆ ಇವರಾದಂಗೆ ಆಗ್ಬಿಡ್ತಾರೆ. ಅದನ್ನು ಕಂಟ್ರೋಲ್ ಮಾಡಿಕೊಂಡು ಸ್ಟ್ರಾಂಗ್ ಆಗಿರೋರು 40-45 ವರ್ಷ ಆದ್ರೂ ಈಗಲೂ 25 ವರ್ಷದ ಯುವಕರು ಕಣ್ಣಂಗೆ ಕಾಣಿಸ್ತಾರೆ. ಅದು ಮಾಡೋದು ನಾನು ತಪ್ಪು ಅಂತ ಹೇಳ್ತಾನೆ ಇಲ್ಲ. ಇಲ್ಲಿ ಅದಕ್ಕೆ ಅಂತ ಒಂದು ಲಿಮಿಟ್ ಇರುತ್ತೆ, ಅದಕ್ಕೆ ಅಂತ ಒಂದು ಏನಂತಾರೆ ಟೈಮ್ ಇರುತ್ತೆ, ಅದಕ್ಕೆ ಅಂತ ಒಂದು ರೀತಿ ನೀತಿಗಳಿರುತ್ತೆ. ನೀವು ಅದನ್ನೇ ಚಟ ಮಾಡಿಕೊಂಡು ಪ್ರತಿದಿನ 4-5-6 ಸಲ ಕೆಲವೊಂದು ಸಲ ಅದ್ರ ಜೊತೆಗೆ ಏನಂತಾರೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬರೀ ಟೈಮ್ ಪಾಸ್ಗೆ ಅಂತ ಸ್ಟಾರ್ಟ್ ಆಗಿದೆ. ಇವತ್ತು ನಮ್ಮ ಲೈಫ್ ರುಟೀನ್ ಆಗೋಗಿದೆ ಅಂತ ಹೇಳಿದ್ರೆ ಇನ್ನು ಯಾವ ಮಟ್ಟಿಗೆ ನಮ್ಮ ಲೈಫ್ ಹಾಳಾಗ್ತಿದೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಿಲ್ಲಿ.
ನೀವು ಯೋಚನೆ ಮಾಡೋ ಒಂದು ಮೆಚುರಿಟಿ ಬೆಳೆಸ್ಕೊಂಡಾಗ ಮಾತ್ರ ಇದು ಬಿಡೋಕ್ಕೆ ಸಾಧ್ಯ ಹೊರತು, ಇಲ್ಲ ನಿಮ್ಗೆ 40 ವರ್ಷ 50 ವರ್ಷ ಆದರೂ ಇನ್ನೂ ಇದೇ ಚಟಕ್ಕೆ ದಾಸರಾಗಿರ್ತಾರೆ. ನಿಮ್ಮ ಸಕ್ಸಸ್ಗೆ ಇದೇನಾದರೂ 1% ಆದರೂ ಹೆಲ್ಪ್ ಮಾಡ್ತಿದ್ಯಾ ಅನ್ನೋದು ಒಂದು ಸ್ವಲ್ಪ ನೀವೇ ಒಂದೇ ಒಂದು ಕ್ಷಣ ಯೋಚನೆ ಮಾಡಿ. ನನ್ನ ಸಕ್ಸಸ್ಗೆ ಇದೇನಾದ್ರು ಹೆಲ್ಪ್ ಮಾಡ್ತಿದ್ಯಾ? ಹೆಲ್ಪ್ ಮಾಡ್ತಿಲ್ಲ ಅಂದ್ರೆ ಏಂತಕ್ಕೆ ನಾನು ಇನ್ನೂ ಈ ಚಟಕ್ಕೆ ದಾಸರಾಗಿದ್ದೇನೆ ನಾನು? ಇದರಿಂದ ನನಗೇನು ಲೈಫ್ ಇಂಪ್ರೂವ್ ಆಗ್ತಿದ್ಯಾ? ಅಲ್ಲ, ಇದನ್ನ ನಾನೇನು ಬಿಟ್ಬಿಟ್ಟಿದ ತಕ್ಷಣ ನಾನು ಸತ್ತೋಗ್ಬಿಡ್ತೀನ ನಾನು? ಸಾಯಲ್ಲ ತಾನೆ. ಮ್ಯಾಕ್ಸಿಮಮ್ ಅಂದರೆ ಬೋರ್ ಆಗ್ಬೋದು. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಕಂಫರ್ಟ್ ಝೋನು ಒಂಥರ ಕಿತ್ತು, ಇದು ನಿಮಗೆ ಕಿತ್ಬಿಟ್ಟು ಆ ಕಡೆ ಆಚೆ ಹೋಗ್ಬಿಡ್ಬೋದು. ಅದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಒಂದು ಸ್ವಲ್ಪ ಬ್ಲಾಕ್ ಆಗ್ಬೋದು. ಎಷ್ಟು ದಿವಸ ಆಗ್ಬೋದು? 1 2 3 4 5 ಒಂದು 20 ದಿವಸ ಆಗಲಿ ಬಿಡ್ರಿ. ಲೈಫು ಹಾಳಾಗ್ತಿದೆ ಅಂತ ಹೇಳಿದ್ರೆ 20 ದಿವಸ ಅಲ್ಲ 30 ದಿವಸ ನಿಮ್ಮ ಮೈಂಡ್ ಬ್ಲಾಕ್ ಆಗಿ ಬೋರ್ ಆದರೂ ಪರವಾಗಿಲ್ಲ. ಆಗ ಅದು ಕಂಪ್ಲೀಟ್ ಆಗ ಚಟ ನಿಮ್ಮಿಂದ ಅದು ನಿಮ್ಗೆ ತೊಲಗೋವರೆಗೂ, ಆ ಚಟಕ್ಕೆ ನೀವು ಬೇರೆ ರೀಪ್ಲೇಸ್ ಮಾಡೋವರೆಗೂ, ಅದು ಬುಕ್ ರೀಡಿಂಗ್ ಆಗಿರ್ಬೋದು, ಅಥವಾ ಬೇರೆ ಒಳ್ಳೆ ಆಕ್ಟಿವಿಟೀಸ್ ಆಗಿರ್ಬೋದು, ಅಥವಾ ಬೇರೆ ಗೇಮ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ಚಟ ನಿಮ್ಮಿಂದ ಕಿತ್ತು ಹೋಗೋವರೆಗೂ, ನಿಮ್ಗೆ ಎಷ್ಟೇ ಬೋರ್ ಆದರೂ ಏನೇ ಆದ್ರೂ ನಿಮ್ಮ ಮೈಂಡು ಕಂಟ್ರೋಲ್ ಮಾಡಿಕೊಂಡು ನೀವೆಷ್ಟು ಸ್ಟ್ರಾಂಗ್ ಆಗಿರ್ತೀರೋ ಅಲ್ಲಿವರೆಗೂ ಈ ಚಟಕ್ಕೆ ನಾನು ಎಷ್ಟೇ ಟಿಪ್ಸ್ ಕೊಟ್ಟರು, ಎಷ್ಟೇ ಸಜೆಷನ್ ಕೊಟ್ಟರು ಅದು ಹೋಗಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಮೈಂಡನ್ನ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ ನಿಮಗೆ, ಈ ಚಟ ನಿಮಗೆ ನಿಮ್ಮ ಲೈಫಲ್ಲಿ ಸಕ್ಸಸ್ ತಂದು ಕೊಡ್ತಿದ್ಯಾ, ಇಲ್ಲ ಫೇಮ್ ತಂದು ಕೊಡ್ತಿದ್ಯಾ, ನೇಮ್ ತಂದು ಕೊಡ್ತಿದ್ಯಾ, ಇಲ್ಲ ಫೈನಾನ್ಸ್ ತಂದು ಕೊಡ್ತಿದ್ಯಾ? ಜಸ್ಟ್ ಏನು ಮಾಡ್ತಿದೆ ಅಂತ ಹೇಳಿದ್ರೆ 2 ನಿಮಿಷ ನಿಮ್ಗೆ ಪ್ಲೆಷರ್ ಕೊಡುತ್ತೆ ಅಷ್ಟೇ. ಪ್ಲೆಷರ್ ಕೊಟ್ಟಾದ್ಮೇಲೆ ಒಂಥರ ಗಿಲ್ಟ್ ಕಾಡಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕೆ ಗುರು ಮಾಡ್ಕೊಂಡೆ ಅಂತ. ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು. ಅದರಿಂದ ನಿಮ್ಗೇನೋ ಒಂದು ಖುಷಿ ಸಿಗಲ್ಲ. ಎಲ್ಲ ಕೆಲಸ ಆಗಿದ ತಕ್ಷಣ ಟಕ್ ಅಂತ ನಿಮ್ಮ ಮೈಂಡಲ್ಲಿ ಗಿಲ್ಟ್ ಕಾಡ್ತಾ ಇರುತ್ತೆ. ಯಾಕೆ ಗುರು ನನ್ನ ಲೈಫ್ ಹಿಂಗಾಗೋಯ್ತು, ಯಾಕೆ ಮಾಡ್ಕೊಂಡೆ ನಾನು ಅಂತ. ಆಯಿತಾ? ನಿಮ್ಮ ಮನಸ್ಸಿಗೆ ಆ ಥರ ಅನ್ನಿಸ್ತಿದೆ ಅಂತ ಹೇಳಿದ್ರೆ ನೀವು ಇವಾಗಲೇ ಇದು ರೈಟ್ ಟೈಮ್ ನೀವು ಡಿಸಿಷನ್ ತೊಗೊಳೋದಕ್ಕೆ, ಈ ಚಟನ ಕಿತ್ತು ಬಿಸಾಕೋದಕ್ಕೆ. ಜಾಸ್ತಿ ಯೋಚನೆ ಮಾಡಬೇಡಿ. ಇವತ್ತಿಂದನೇ ಈಗಲಿಂದನೇ ನಿರ್ಧಾರ ಮಾಡಿ, ಇಲ್ಲ ಗುರು ಪ್ರಪಂಚ ವಿಶಾಲವಾಗಿದೆ, ನಾನು ಮಾಡೋ ಕೆಲಸಗಳು ಸಾವಿರಾರಿದೆ, ನಾನು ಅಂದ್ಕೊಂಡಿರೋ ಏನಂತಾರೆ ಕನಸುಗಳಾಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ಅಥವಾ ಅಚೀವ್ಮೆಂಟ್ಗಳಾಗಿರ್ಬೋದು ಮಾಡೋದು ಸುಮಾರಿದೆ. ನನಗೆ ಅದು ಇಂಪಾರ್ಟೆಂಟು, ಈ ಸಣ್ಣ ಪುಟ್ಟ ಪ್ಲೆಷರ್ ಅಲ್ಲ ಅನ್ನೋದನ್ನು ನೀವು ಇವಾಗ ನೀವು ಡಿಸಿಷನ್ ತೊಗೊಂಡ್ರೆ, ನೀವು ಇವಾಗ ರೈಟ್ ಅಟ್ ದ ಮೂಮೆಂಟ್ ನಿಮ್ಮ ಲೈಫು ಡೆಫಿನೆಟಾಗಿ ಚೇಂಜ್ ಆಗುತ್ತೆ. ನೀವು ಕಂಪ್ಲೀಟಾಗಿ ಚಟನ ಬಿಟ್ಬಿಡ್ತೀರ. ನಿಮಗೆ ಸಕ್ಸಸ್ ಬೇಕಾ, ಅಚೀವ್ಮೆಂಟ್ಗಳು ಬೇಕಾ, ಈ ಸುಂದರವಾದ ಪ್ರಪಂಚ ನೋಡಬೇಕಾ, ಅಥವಾ ಇಲ್ಲ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಈ ಥರ ಚಟಗಳಿಗೆ ದಾಸರಾಗಿ ನಿಮ್ಮ ಲೈಫ್ ಪೂರ್ತಿ ಹಿಂಗೇ ಸ್ಪಾಯಿಲ್ ಆಗಿ ಕೆಳಗಡೆ ಹೋಗ್ತೀರಾ, ಅಥವಾ ಇಂಥ ಅಚೀವ್ಮೆಂಟ್ಗಳಿಗೆ ಇದನ್ನೆಲ್ಲ ದಾಟಿ ಇಲ್ಲಿಗೆ ಬಂದು ಮೇಲ್ಗಡೆ ಕೂತ್ಕೊತೀರಾ? ನೀವೇ ಯೋಚನೆ ಮಾಡಿ. ಇದು ನನ್ನ ಕೈಯಲ್ಲೂ ಇಲ್ಲ, ಬೇರೆಯವ್ರ ಕೈಯಲ್ಲೂ ಇಲ್ಲ, ಕಂಪ್ಲೀಟಾಗಿ ಅದು ನಿಮ್ಮ ಕೈಯಲ್ಲಿದೆ. ನೀವು ಮಾಡಬೇಕಾಗಿರೋ ಡಿಸಿಷನ್. ಕನ್ನಡಿ ಮುಂದೆ ಹೋಗಿ ನೀವೇ ನಿಂತ್ಕೊಂಡು ನೋಡಿ, ಕೇಳಿ ನಾನು ಏನು ಮಾಡ್ಕೊತ ಇದ್ದೀನಿ ನನ್ನ ಲೈಫಲ್ಲಿ, ಇದೆಲ್ಲ ಬೇಕಾ ನನಗೆ? ಯಾಕೆ ಬೇಕಾಗಿತ್ತು ಇವೆಲ್ಲ? ಯಾವುದೋ ಒಂದು ಕೆಟ್ಟ ದರಿದ್ರ ವೀಡಿಯೋಗಳಿಂದ ನನ್ನ ಲೈಫ್ ಎಂತಕ್ಕೆ ನಾನು ಹಾಳು ಮಾಡ್ಕೊತ ಇದ್ದೀನಿ? ನನ್ನ ದೇಹ ನೋಡೋಕ್ಕಾಗ್ತಿಲ್ಲ, ನನ್ನ ಕಣ್ಣುಗಳು ನೋಡೋಕ್ಕಾಗ್ತಿಲ್ಲ, ನನ್ನ ತಲೆ ಕೂದಲುಗಳು ನೋಡೋಕ್ಕಾಗ್ತಿಲ್ಲ, ಬೇರೆಯವ್ರ ಹತ್ರ ಎದುರುಗಡೆ ನಿಂತ್ಕೊಂಡು ಮಾತಾಡೋಕ್ಕಾಗ್ತಿಲ್ಲ ನಾನು. ಇದಕ್ಕೆಲ್ಲ ಮುಖ್ಯ ಕಾರಣನೇ ಬೇಡದಿರೋ ವೆಬ್ಸೈಟಲ್ಲಿ ಬೇಡದಿರೋ ವೀಡಿಯೋಗಳನ್ನ ನೋಡ್ತಿರೋದು. ಅದಕ್ಕೆ ಮುಖ್ಯವಾದ ಕಾರಣ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಫ್ರೆಂಡಾಗಿ ಹೇಳ್ತಾ ಇದ್ದೀನಿ, ಆ ವೆಬ್ಸೈಟ್ಗಳನ್ನ ನೋಡೋದನ್ನು ಬಿಡಿ. ಸೋಷಿಯಲೈಸ್ ಆಗಿ ಜನಗಳ ಹತ್ರ ಬೆರೀರಿ. ನಿಮ್ಮ ಲೈಫಲ್ಲಿ ಪರ್ಪಸ್ ಅನ್ನೋದು ಇಟ್ಕೊಳ್ಳಿ. ಆ ಪರ್ಪಸ್ ದೊಡ್ಡದಾಗಿತ್ತು ಅಂದರೆ ಇಂಥ ಸಣ್ಣ ಪುಟ್ಟದನ್ನೆಲ್ಲ ಕಿತ್ತು ಬಿಸಾಕ್ಬಿಡ್ಬೋದು. ಆ ಪರ್ಪಸ್ ಏನೇ ಆಗಿರ್ಬೋದು, IAS ಆಗಿರ್ಬೋದು, KAS ಆಗಿರ್ಬೋದು, ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಆಗಿರ್ಬೋದು, ಅಥವಾ ಆ್ಯಕ್ಟಿಂಗ್ ಫೀಲ್ಡ್ ಆಗಿರ್ಬೋದು, ಅಥವಾ ನಿಮ್ದು ಯಾವುದೇ ಕ್ಷೇತ್ರ ಆಗಿರ್ಬೋದು, ಆ ಕ್ಷೇತ್ರನ ಕಂಪ್ಲೀಟಾಗಿ ಸೀರಿಯಸ್ ಆಗಿ ತೊಗೊಳ್ಳಿ. ಇದನ್ನೆಲ್ಲ ಬಿಟ್ಬಿಡ್ತೀರಾ ನೀವು. ನಿಮ್ಮ ಲೈಫಲ್ಲಿ ಪರ್ಪಸ್ಸು, ಲೈಫಲ್ಲಿ ಆ ಸೀರಿಯಸ್ನೆಸ್ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮತ್ತೆ ಚಟರಾಗಿ ಅಲ್ಲೇ ಕೂತ್ಕೊಂಡಿರ್ತೀರ ಹೊರತು ನೀವು ಲೈಫಲ್ಲಿ ಮುಂದೆನೇ ಹೋಗಲ್ಲ. ನಿಮ್ಮ ಲೈಫಲ್ಲಿ ಮುಂದೆ ಹೋಗಬೇಕು, ಇಲ್ಲ ನಾನು ಅಚೀವ್ಮೆಂಟ್ ಮಾಡಬೇಕು, ನನ್ನ ಲೈಫಲ್ಲಿ ಸಕ್ಸಸ್ ಕಾಣಬೇಕು ಅಂತ ಹೇಳಿದ್ರೆ ಇವತ್ತಿಗೆ ಈ ಚಟನ ನಾನು ಬಿಡ್ತಾ ಇದ್ದೀನಿ ಅಂತ ಅಲ್ಲಿ ಕಮೆಂಟ್ ಮಾಡಿ. ಐ ಆಮ್ ಗಿವಿಂಗ್ ಅಪ್, ಐ ಆಮ್ ಗಿವಿಂಗ್ ಅಪ್, ಏನು ಹೇಳಿ, ಐ ಆಮ್ ಗಿವಿಂಗ್ ಅಪ್ ಅಂತ ಅಲ್ಲಿ ಕಮೆಂಟ್ ಹಾಕಿ. ಆಯಿತಾ? ಅಲ್ಲಿಗೆ ಬಂದು ನಾನು ನಿಮಗೆ ಕಮೆಂಟಿಗೆ ರಿಪ್ಲೈ ಕೊಡ್ತೇನೆ. ಯಾರ್ಯಾರು ಲೈಫ್ನ ಸೀರಿಯಸ್ ಆಗಿ ತೊಗೊಂಡಿದ್ರು ಇವತ್ತು ಬಿಡ್ತಾ ಇದ್ದೀರಾ, ಇಲ್ಲ ಗುರು ನನ್ನ ಲೈಫಲ್ಲಿ ಅಧ್ವಾನ ಆಗಬೇಕು ಅಂದ್ಕೊಂಡಿರೋರು ಇನ್ನೂ ನೀವು ಅದೇ ಚಟಕ್ಕಿರಿ. ಲೈಫಲ್ಲಿ ಇಲ್ಲ ನಾನು ಅಪ್ಗ್ರೇಡ್ ಆಗಬೇಕು, ನಾನು ಮೂವ್ ಆಗಬೇಕು, ಇವತ್ತಿಗೆ ನಾನು ಅದು ನಿಲ್ಲಿಸ್ಬಿಡ್ತೀನಿ ಕಂಪ್ಲೀಟಾಗಿ, ನನಗಿದ್ರೆ ಅದರಿಂದ ಇನ್ನು ಯಾವುದೇ ಅವಶ್ಯಕತೆ ಇಲ್ಲ, ಅದರಿಂದ ಇನ್ನು ನಾನು ಯಾವುದೇ ಸಜೆಷನ್ನು ತೊಗೊಳ್ಳಲ್ಲ, ನನಗೆ ನಾನೇ ಡಿಸಿಷನ್ ತೊಗೊತಾ ಇದ್ದೀನಿ, ನಾನು ಬಿಡ್ತಾ ಇದ್ದೀನಿ ಅಂದ್ಕೊಂಡು ಕಂಪ್ಲೀಟಾಗಿ ನೀವು ಡಿಸೈಡ್ ಮಾಡಿ ಡೆಫಿನೆಟಾಗಿ ನೀವು ಇವತ್ತಿಂದನೇ ಬಿಡ್ತಿದ್ದೀರಾ. ಇದು ನನ್ನ ಚಾಲೆಂಜ್. ಥ್ಯಾಂಕ್ ಯು ಸೋ ಮಚ್.